ವ್ಲಾಗ್. ಇವತ್ತಿನ ವ್ಲಾಗ್ದಾಗ ಏನಾಗೋದು ಯಾಕಂದ್ರೆ ಗೆಸ್ ಮಾಡ್ರಿ ನೋಡು. ನಮ್ ಸ್ಪೆಷಲ್ ನಮ್ ಹೊಲ್ದ ಏನು ಫ್ಲವರ್ ತಗೊಂಡ ಗೋಬಿ ಮಂಚೂರಿ ಮಾಡತ್ತೀರಿ. ಸೊ ಇಲ್ಲಿ ಒಲಿ ಮೇಲೆಲ್ಲ ಮಾಡೋರ್ದೆ ಹಿಂಗ. ಅದಕ್ಕೆ ಸ್ಟೇ ಟ್ಯೂನ್ ಅಂಡ್ ಇನ್ನ ಸಬ್ಸ್ಕ್ರೈಬ್ ಮಾಡೋಲ್ಲ ನೀವು ನೋಡಕತ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಕ್ಲಿಕ್ ಮಾಡ್ರಿ ಅಂಡ್ ಲಾಸ್ಟ್ ಗೋಬಿ ಮಂಚೂರಿ ನೋಡಿ ನಿಮ್ಗೆ ಹೆಂಗ ಅನ್ಸ್ತು ಅಂತ ಹೇಳಿ ಕಮೆಂಟ್ ಮಾಡ್ರಿ. ಮೂರ್ ಮಂದಿ ಕೂಡಿ ಒಲ್ಯಾಗ ಉರಿ ಬರ್ಕದೇವ್ರಿ. ಅಂದ್ರ ಬಿ ಒಂದ್ ತಾಸ ಆಯ್ತು ಊರಿನ ಹತ್ತು ಈಗ ಐತ್ ನೋಡ್ರಿ. ಇಲ್ಲಿ ನಮ್ ಶಿವಾರ್ಥ ಕಾರ್ಬಾರ್ ಮೇಲೆ ಕಾರ್ಬಾರ್ ಮಾಡ್ಕದ ಎಟ್ ಮಸ್ತ್ ಸನ್ಸೆಟ್ ಆಗ್ತೈತಿ ನೋಡ್ರಿ. ಹೆಂಗಪ್ಪ ಅಂದ್ರ ಒಟ್ಟ ನಂಗಂತೂ ಫುಲ್ ಆರಾಮ್ ಕೆಟ್ಟೈತ್ರಿ. ಗಂಟ್ಲು ಕಗಾಸದೈತಿ, ನೆಗಡಿ ಬಂದೈತಿ. ಇದನ್ನಷ್ಟು ತಿಂದ ಉರಿ ಕೆಮ್ಮ ಎಲ್ಲಾ ತಗೊಂಡ್ ಬಿಡುದ್ರ ಅಷ್ಟೇ. ನಮ್ ಹೊಲ್ದಾಗೇನು ಇದಾವ್ರಿ ಆರ್ಗ್ಯಾನಿಕ್ ಏನ್ ಆಗಂಗಿಲ್ಲ. ಬಟ್ ಎಣ್ಣಿ ನಮ್ ಹೊಲ್ದಂದಲ್ಲ ಇದು. ಇದು ಕೆಚಪ್ ನಮ್ ಹೊಲ್ದಾನಲ್ಲ, ಫ್ಲವರ್ ಅಟ್ಟದವು ಇದ್ರಿಂದ ಮಸಾಲಾ ನಮ್ಮ ಹೊಲ್ದಂದಲ್ಲ. ಇದು ಆರಾಮ್ ತಪ್ಪಿಸ್ತು. ನಮ್ ಶಿವಾರ್ಥ ಇಲ್ಲಿ ಬ್ಯಾಳಿ ನೋಡಿದ್ರಿ ಒಟ್ಟ ಧಮ್ಕೊಂಡಲ್ಲ. ಬಿಟ್ಟು ಅಂದ್ರೆ ಇದ್ರ ಡ್ಯಾನ್ಸ್ ಮಾಡ್ತಾರೆ. ಬಿಡು ನೋಡಿ ಬಿಡು. ಹಾ ಡ್ಯಾನ್ಸ್ ಎಲ್ಲ ಪಿಲ್ಲಿ ಮ್ಯಾಗ ಕೈ ಹಿಡಿದು ಹಾರ್ಸಿಂಗ್ ಮ್ಯಾಗ ಹೇಳಕ್ಕೇನು ಹತ್ತಲ್ರಿ ಅವ್ ನೋಡ್ರಿ. ಇದ ಆಟ ಆಡೋಣ ನಾವು. ಇನ್ನ ಮೇನ್ ನಮಗ್ ಗೋಬಿ ಮಂಚೂರಿ ಮಾಡಾಕ ಏನೆಲ್ಲ ಸಾಮಗ್ರಿಗಳು ಬೇಕು ಅಂಡ್ ನಾ ಹೆಂಗ್ ಮಾಡ್ತೇನೆ ನಿಮ್ಗೆ ಹೇಳ್ತೇನೆ ಬರ್ರಿ. ಇದಂತೂ ಫ್ಲವರ್ ನಮ್ಮ ಗಾರ್ಡನ್ ದಾಗಿಂದ ಆರ್ಗ್ಯಾನಿಕ್ ನಾನ ಬೆಳೆಸೀನಿ. ನಿಮ್ಗೆ ಗುರ್ತೈತಿ, ಗುರ್ತಿಲ್ಲ ಅಂದ್ರ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಹೋಗಿ ಫಾಲೋ ಮಾಡ್ರಿ. ಒಂದ್ ಬೋಗಾನಿ ಗ್ಯಾಸ್ ಮೇಲೆ ಇಟ್ಕೊಂಡ ಒಂದ್ ತೆಮ್ಗಿ ನೀರ್ ಹಾಕಿ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ ನಾವು ಸಣ್ಣಂಗಿ ಕಟ್ ಮಾಡಿರುವಂತ ಈ ಫ್ಲವರ್ ನ ಎಲ್ಲಾದ್ರೊಳಗೆ ಹಾಕೊಂಡ ಒಂದ್ 5 ನಿಮಿಷ ಮಾತ್ರ ನಾವು ಕುದಿಸ್ಕೋಬೇಕ್ರಿ. ಕುದಿಸ್ಕೊಂಡಾದ್ಮೇಲೆ ಇದನ್ನ ನೀರೆಲ್ಲ ಫಿಲ್ಟರ್ ಮಾಡ್ಕೊಂಡ ಒಂದ್ 5 ನಿಮಿಷ ಆರಾಕಿಡ್ಬೇಕು. ಸೊ ಇದು ಕೂಲ್ ಡೌನ್ ಆಗೋ ಮಟ್ಟ ಹಿಟ್ ಹೆಂಗ್ ರೆಡಿ ಮಾಡ್ಕೋಬೇಕು ಗೋಬಿ ಮಂಚೂರಿಗೆ ಅಂತ ಹೇಳ್ತೇನೆ ಈಗ. ಸೊ ಸೇಮ್ ಬೌಲ್ ತಗೋಬೇಕ್ರಿ, ಸೇಮ್ ಕ್ವಾಂಟಿಟಿ ತಗೋಬೇಕು. ಅದೇನಂದ್ರ ಸೇಮ್ ಕ್ವಾಂಟಿಟಿ 1 ಬೌಲ್ ನಾ ಇಲ್ಲಿ ಮೈದಾ ತಗೊಂಡೇನು, ಅದ ಬೌಲೆ 1 ಬೌಲ್ ಕಾರ್ನ್ ಫ್ಲವರ್ ಹಿಟ್ ತಗೊಂಡೇನ್ರಿ. ಎರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ರುಚಿಗೆ ತಕ್ಕಷ್ಟು ಉಪ್ಪು ಅಂಡ್ ರೆಡ್ ಚಿಲ್ಲಿ ಪೌಡರ್ ಹಾಕತೇನು. ಇದ್ರೊಳಗ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದ್ರಿ. ಹಿಂಗ ಮಿಕ್ಸ್ ಮಾಡ್ಕೊಂಡ್ ಈಗ ನೀರ್ ಹಾಕೋದ. ನಮ್ ಶಿವಾರ್ಥ ಕಾರ್ಬಾರ್ ಮಾಡ್ಕೋದ. ನೀರ್ ಸ್ವಲ್ಪನ ಹಾಕೊಂಡ ಮಿಕ್ಸ್ ಮಾಡ್ಕೋಬೇಕ್ರಿ. ಯಾವ ರೀತಿ ಹಿಟ್ಟು ರೆಡಿ ಆಗ್ಬೇಕಂದ್ರ ಸೊ ಹಿಂಗ ಮಿಕ್ಸ್ ಮಾಡ್ಕೋದ್ ನೋಡ್ರಿ. ಬಾಳ ತೆಳಗ್ ಬಿ ಇಲ್ಲ, ಬಾಳ ಗಟ್ಟಿ ಬಿ ಇಲ್ಲ. ಇನ್ನ ನಾವು ಬಾಯ್ಲ್ ಮಾಡಿರುವಂತ ಇದು ಫ್ಲವರ್ ಇದ್ರೊಳಗ ಹಿಂಗ ಡಿಪ್ ಮಾಡಿ ಎಣ್ಣೆಗೆ ಹಾಕೋದ್ರಿ ನೋಡ್ರಿ. ಹಿಂಗ ಹಾಕಿ ಮಿಕ್ಸ್ ಮಾಡ್ಕೊಂಡ ಇನ್ನ ಇಲ್ಲಿ ಎಣ್ಣೆ ಕಾಯಕ್ ಇಟ್ಟಿದೇವಿ. ಇಲ್ಲಿ ಪೂರ್ತಿ ಕಡಕ್ ಎಣ್ಣೆ ಕಾದ್ಮೇಲೆ ಹಿಂಗ್ ಬಿಡೋದ್ ನೋಡ್ರಿ. ಸೊ ಒಂದೊಂದು ಗೋಬಿ ಮಂಚೂರಿ ನಾ ಇಲ್ಲಿ ಹಾಕೋತ್ ಹೊಂಟೇನ್ರಿ. ಈ ತರ ಒಲಿ ಮೇಲೆ ಅಡಿಗೆ ಮಾಡಕಂತೂ ಫುಲ್ ಮಜಾ ಬರ್ತೈತಿ. ಫೈನಲಿ ನೋಡ್ರಿ ನಮ್ಮ ಸ್ಪೆಷಲ್ ಗೋಬಿ ಮಂಚೂರಿ ಕರ್ಕೊಂಡ್ ರೆಡಿ ಆಗಿದವ್ರ. ಈಗ ಇನ್ನು ಸಾಸ್ ಹಾಕಿ ಬ್ಯಾಟಿಂಗ್ ಶೂರ್ನರ್. ಮತ್ ನೆಕ್ಸ್ಟ್ ದಿವಸ ಹಾಸ್ಪಿಟಲ್ದಾಗ ಅಡ್ಮಿಟ್ ಶೂರ್ನರ್ ಅಲ್ಲ. ನೆಕ್ಸ್ಟ್ ದಿವ್ಸ ನಾವ್ ಹೋಗಾರ್ದೇವ್ರಿ ಟ್ರಿಪ್ ಕ. ಇನ್ನ ಬಾಳ ಚಲೋ ಲಾಗ್ ಬರೋದವ ನಿಮ್ಗ. ಅದಕ್ಕ ಸ್ಟೇ ಟ್ಯೂನ್. ಪಟ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಕೂತ್ ಮಸ್ತ್ ಆಗಿದಾವ ಅನ್ಕದಾರು. ಹಿಂಗ ಸಾಸ್ ಹಚ್ಚಿ ಬಿ ತಿನ್ಬಹುದು. ಇದಕ್ಕ ಡ್ರೈ ಗೋಬಿ ಮಂಚೂರಿ ಅಂತ. ಗೋಬಿ ಮಂಚೂರಿ ನೀವು ಒಂದೊಂದ್ ಹಾಕಿರುನು ಅವು ಎಲ್ಲಾ ಹಿಂಗ ಕುಡ್ಕೋತಾವು. ಅದಕ್ಕ ಸ್ಪೂನ್ ಇಂದ ಹಗರಾಗಿ ಈ ತರ ಸೆಪರೇಟ್ ಮಾಡ್ಕೊರಿ ಅಂಡ್ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಈ ತರ ಫ್ರೈ ಮಾಡ್ಕೊರಿ. ಕರ್ದಿಂದ ನಮ್ ಶಿವಾರ್ಥಕ್ ಜಾಸ್ತಿ ಅಂದ್ರ ಕೊಡಂಗ ಇಲ್ಲನ್ರಿ ನೀವು. ಆದ್ರೆ ಇದ ಸಲ ಫಸ್ಟ್ ಟೈಮ್ ಅವ್ನು ತಿನ್ನತಾನು. ಅಂಡ್ ಇಲ್ಲಿ ನಮ್ಮ ಮಸ್ತ್ ಪಕ್ಕಿ ಗೋಬಿ ಎಲ್ಲ ಫ್ರೈ ಆಗಿ ರೆಡಿ ಆಗಿದಾವ್ರಿ. ಇನ್ನು ನೆಕ್ಸ್ಟ್ ಇಲ್ಲದ್ರ ಫುಡ್ನಿ ಪ್ರೋಗ್ರಾಮ್ ಐತ್ರಿ. ಟೇಬಲ್ ಸ್ಪೂನ್ ಕಾರ್ನ್ ಫ್ಲವರ್ ಹಿಂಗ್ ನೀರಾಗ ಮಿಕ್ಸ್ ಮಾಡಿ ಇಟ್ಕೊಳ್ರಿ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಈರುಳ್ಳಿ ಹಾಕತೇನ್ರಿ. ಇದನ್ನು ಫ್ರೈ ಮಾಡ್ಕೋದು. ಈಗ ಇದನ್ನ ಫ್ರೈ ಮಾಡ್ಕೋದ್ರಿ ಈಗ ಸ್ವಲ್ಪ ಗೋಲ್ಡನ್ ಆಗುತ್ತಕ. ಆಮೇಲೆ ರೆಡ್ ಚಿಲ್ಲಿ ಸಾಸ್ 1 ಟೇಬಲ್ ಸ್ಪೂನ್ ಹಾಕೋದ. ಸೋಯಾ ಸಾಸ್ ಹಾಕೋದ. ಇವತ್ತು ನಾವೆಲ್ಲರೂ ದೋಪು. ಆಮೇಲೆ 3 ಟೇಬಲ್ ಸ್ಪೂನ್ ಕೆಚಪ್ ಹಾಕೋದ್ರಿ. 1 2 3 ಮಿಕ್ಸಿಂಗ್ ಮಾಡೋದ್ರಿಂದ ನೆಕ್ಸ್ಟ್ ಕೈ ಸಿಡಿತ್ ನಂಗ. ಜರ ಸಿಡಿತಿ ಹಂಗ ಅಡ್ಜಸ್ಟ್ ಮಾಡ್ಕೊರಿ. ಹಿಂಗ್ ಮಾಡಿ ಸ್ವಲ್ಪ ಉಪ್ಪು ಹಾಕೋದ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ. ಆಮೇಲೆ ರೆಡ್ ಚಿಲ್ಲಿ ಪೌಡರ್ ನಿಮಗೆ ಬೇಕಾದ್ರೆ ಹಾಕೋದ, ಇಲ್ಲ ಹಂಗೆ ಸ್ವಲ್ಪ ಹಾಕೋತೀನಿ. ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಡ್ರಿ. ನಮ್ದು 10 ಪೀಸ್ ಈಗ ಅದಕ್ಕೆ ಸ್ವಲ್ಪ ನೋಡ್ರಿ ಇಲ್ಲಿ ಸಾಸ್ ಚಿಕ್ಕಾಗಕ್ಕ ಕಾರ್ನ್ ಫ್ಲವರ್ ನಾವು ಇಂಥ ರೆಡಿ ಮಾಡ್ಕೊಂಡು ಅದು ಹಾಕೋದ ನೋಡ್ರಿ. ಹಿಂಗೆ ಚಿಕ್ಕಾಗಬೇಕು. ಇದು ಸಾಸ್ ರೆಡಿ ಆಗ್ತೈತಿ. ಆ್ಯಂಡ್ ನಾವು ರೆಡಿ ಮಾಡಿರುವಂಥ ಗೋಬಿ ಮಂಚೂರಿ ನೋಡ್ರಿ ಬಿಸಿ ಬಾಯಾಗ ನೀರು ಬಿಡ್ಕೊ.
ನಂಗನ ಬಿಡ್ತಾವ ನಿಮಗ ಶಿವಾರ್ಥ ನೋಡಿ ಜರ ಹತ್ತಕೈತ್ರಿ ನಾವು ಒಲಿ ಮೇಲೆ ಮಾಡ್ಕೊತಾನ ತೆಳಗೆ ಇಳಿಸಿಡು ನೀವೇನು ಒಲಿ ಮೇಲೆ ಫ್ರೈ ಮಾಡ್ಕೋಬೇಡ್ರಿ ಏನೋ ಪಲ್ಯ ಹುಳು ತಕ್ಕ ಹೊತ್ತಿ ಹೋತಿದ್ರ ನೋಡ್ರಿ ಉಳ್ಳಾಗಡ್ಡಿ ಪಲ್ಯ ಹಾಕೋದ ಮಸ್ತ್ ಗೋಬಿ ಮಂಚೂರಿ ರೆಡಿ ಆಗ್ತಾವು ಲೇಟ್ ತರ್ಪಿ ಲೇಟ್ ಶಿವಾರ್ಥ ಬೇಕೈತಿ ನೋಡಿ ಇಲ್ಲೇ ಬಾಯಿ ತಿಕ್ಕದವ್ ಆ ಮಾಡು ನೀನ ತಿಂದ್ ರಿವ್ಯೂ ಹೇಳ ನಂಗೆ ಹೆಂಗಾಗಿದ ನೀ ಯಾರು ಹೆಂಗ್ ಕೈ ಆದ್ರ ಬಿ ಬಾಯ್ರನ್ನ ಹೇಳಿ ಕೊಡು ಸೊ ಹಿಂದಿನ ಅಂತ ನಮ್ಮ ಮನ್ಯಾಗ ಎಲ್ಲಾ ಟೇಸ್ಟ್ ಮಾಡಿದ್ರ ಫಸ್ಟ್ ನಂಗ ರೀ ಯಾಕಂದ್ರ ಚಲೋ ಹೇಳ್ಬೇಕಲ್ಲ ಎಲ್ಲಾ ರಿವ್ಯೂ ಅದಕ್ಕ ನೋಡ್ರಲ್ಲಿ ಶಿವಾರ್ಥಕ್ ಬೇಕಾಗಿದಾವ್ ಬೇಡ್ಕದಾವ್ ಮಸ್ತ್ ಆಗಿದಾವ ಸರಿನಾ ಭಾರಿ ಆಗಿದಾವ ಕ್ರಂಚಿ ಕ್ರಂಚಿ ಆಗಿದಾವ ಮಾಡಿದವ್ರು ಯಾರ್ರಿ ಮಮ್ಮಿ ಪ್ಲಸ್ ಮೀ ಅದಕ್ಕ ಭಾರಿ ಆಗಿದಾವ್ ಸೊ ಇವ್ರಿಗೆ ಮೊದ್ಲ ಗೋಬಿ ಮಂಚೂರಿ ಹಾಕಿ ಕೊಟ್ಟ ನಾ ಮಮ್ಮಿನೂ ಸೈಡ್ ಕೊತ್ತ ಮಾಡ್ಕೊತನ ಟೇಸ್ಟ್ ಮಾಡಕತ್ತಿದ್ದು ರೀ ಗೋಬಿ ಮಂಚೂರಿ ತಿನ್ಸಿವಾರ್ಥ ನಾವು ಎಲ್ಲ ಚಲ್ತ ಖರೇನ ಭಾರಿ ಆಗಿದಾವ್ರಿ ಎಲ್ಲರೂ ಟ್ರೈ ಮಾಡ್ರಿ ಆ್ಯಂಡ್ ನಮ್ಮ ರೆಸಿಪಿ ಇಷ್ಟ ಆದ್ರೆ ಲೈಕ್ ಶೇರ್ ಫಾಲೋ ಮಾಡ್ರಿ ನಮಸ್ಕಾರ ಅವ್ನು ತಿನ್ಕೊಂಡು ಗೋಬಿ ಮಂಚೂರಿ